ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸಿಂಗಲ್ ಸ್ಟೆಪ್ಪಲ್ಲೇ ಟ್ರಿಪಲ್ ಸ್ಟೆಪ್ ಡಿಸೈನ್ ಅಂದರೆ 3 ಸ್ಟೆಪ್ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದಾದಂಥ ಒಂದು ಸೂಪರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಟ್ರೆಂಡಿಂಗ್ ಅಂತ ಡಿಸೈನೇ ಹೇಳ್ಬೋದು. ಇದಕ್ಕೆ ನೀವು 600 650ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಡಿಪೆಂಡ್ಸ್ ಆಗಿರುತ್ತೆ ಚಾರ್ಜಸ್ಸು. ಬನ್ನಿ ಮೊದಲು ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಜಾಸ್ತಿ ಬೀಡ್ಸ್ನ ಯೂಸ್ ಮಾಡ್ತಾ ಇಲ್ಲ, ಸ್ಮಾಲ್ ಬೀಡ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಜರಿ ದಾರ, ಕತ್ರಿ, ಕ್ರೋಶಾ ನೀಡಲ್ ನಂಬರ್ 11 ಮತ್ತು ದೊಡ್ಡ ಕಣ್ಣಿನ ಸೂಜಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನೇ ಶುರು ಮಾಡೋಣ. ಮೊದಲಿಗೆ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಆನಂತರ ನೋಡಿ, ನಾನು ದಾರದ ತುದಿಗೆ ಯಾವುದೇ ರೀತಿಯಾದಂಥ ಗಂಟುಗಳನ್ನ ಹಾಕೋದಿಲ್ಲ. ನಾನು ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಂಡ್ಬಿಡ್ತೀನಿ. ಏಕೆಂದರೆ ದಾರ ಬಿಚ್ಚೋಗಬಾರ್ದು. ನಾವು ಗ್ಲೂ ಪೇಸ್ಟ್ ಮಾಡೋದ್ರಿಂದ ಕೊನೆಗೆ ಬಿಚ್ಚೋಗುತ್ತೆ ಯಾವಾಗಾದರೂ ಅನ್ನೋದು ಇರುತ್ತೆ. ಬಟ್ ನಾವು ಈ ರೀತಿ ಗಂಟು ಹಾಕ್ಕೊಳ್ಳೋದ್ರಿಂದ ಅದು ನಿಮಗೆ ಕುಚ್ಚೊಳಗೆ ಸೇರಿಸ್ಕೊಂಡ್ಬಿಡ್ಬೋದು. ಆವಾಗ ದಾರ ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಕೂಡ ಇರೋದಿಲ್ಲ. ನೋಡಿ, ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡಿಕೊಂಡು ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ಥ್ರೆಡ್ನ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೋಬೇಕು. ಆನಂತರ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ರೀತಿಯಾಗಿ 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಮತ್ತು ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ತುಂಬ ಫೋರ್ಸ್ ಆಗಿ ಎಳೆಯೋಕ್ಕೆ ಹೋಗಬೇಡಿ, ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡಿಕೊಂಡು ನಿಧಾನವಾಗಿ ಟೈಟ್ ಮಾಡ್ಕೊಳ್ಳಿ. ಗಂಟು ಹಾಕ್ಕೊಂಡಿದ್ದಾದಮೇಲೆ ಅಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಆನಂತರ ನೋಡಿ, ಇಲ್ಲಿ ಸೇಮ್ ಪ್ಲೇಸಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳಿ. ಸೇಮ್ ಪ್ಲೇಸಲ್ಲಿ ಮಾಡ್ಕೋಬೋದು, ಅದ್ರ ಪಕ್ಕ ಕೂಡ ಮಾಡ್ಕೋಬೋದು. ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ನಾವಿಲ್ಲಿ ಇವಾಗ 4 ಚೈನು ಅಥವಾ 5 ಚೈನ್ನ ಹಾಕೋಬೋದು. ಇಲ್ಲಿ 4 ಚೈನ್ ಗ್ಯಾಪ್ ಆದರೂ ಕೊಡ್ಬೋದು, ನೀವು 5 ಚೈನ್ ಗ್ಯಾಪ್ ಆದರೂ ಕೊಡ್ಬೋದು. ಸೊ ಇದು ಕುಚ್ಚು ಕಟ್ಕೊಳ್ಳೋದಕ್ಕೆ ಪ್ಲೇಸು. ನಾನಿಲ್ಲಿ 4 ಚೈನ್ ಗ್ಯಾಪ್ ಕೊಡ್ತಾ ಇದ್ದೀನಿ. 5 ಚೈನ್ ಗ್ಯಾಪ್ ಕೂಡ ಕೊಡ್ಬೋದು ನೀವು, 5 ಚೈನ್ ಅಥವಾ 4 ಚೈನ್. ಅದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಅದ್ರ ಪಕ್ಕಕ್ಕೆ ಮತ್ತೊಂದು ಲಾಕ್ನ ಮಾಡ್ಕೋಬೇಕು. ಈ ರೀತಿ 2 ಬಾರಿ ಲಾಕ್ ಮಾಡ್ಕೊಳ್ಳಿ. ಮಾಡಿದ್ದಾದಮೇಲೆ ಇವಾಗ 7 ಚೈನ್ಗಳನ್ನ ಹಾಕ್ಕೋಬೇಕು. 7 ಚೈನ್ಗಳನ್ನ ಹಾಕೋಬೇಕು. ನಾನು ಸ್ಟಾರ್ಟಿಂಗ್ ಮಾತ್ರ ಲಾಕ್ ಮಾಡೋದು ತೋರಿಸ್ಬಿಟ್ಟು ಆಮೇಲೆ ಸ್ವಲ್ಪ ಎಣದ ಮೇಲೆ ತೋರಿಸ್ತಾ ಇದ್ದೀನಿ. ನಿಮಗೆ ಡಿಸೈನ್ ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು. ಇವಾಗ ನೋಡಿ, ಇದನ್ನು ಯು ಶೇಪಲ್ಲಿ ಲಾಕ್ ಮಾಡಬೇಕು. ಅಂದರೆ ನಿಮಗೆ 3 ಚೈನ್ ಗ್ಯಾಪ್ ಹಾಕಿದ್ರೆ ಎಷ್ಟು ಪ್ಲೇಸ್ ಬರುತ್ತೆ ಅಷ್ಟು ಪ್ಲೇಸಿಗೆ ನೀವು ಲಾಕ್ ಮಾಡಬೇಕು. ಅಂದರೆ 7 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋ ಹಾಗಿಲ್ಲ. ಯು ಶೇಪಲ್ಲಿ ಲಾಕ್ ಮಾಡಬೇಕಂದ್ರೆ 3 ಚೈನ್ಗಳನ್ನ ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಗ್ಯಾಪ್ ಬರ್ಬೋದು ಅಂತ ಅಂದಾಜಿರುತ್ತೆ ಅಲ್ಲ, ಆ ಅಂದಾಜಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ 7 ಚೈನ್ಗಳನ್ನ ಹಾಕ್ಕೊಂಡು ಅದನ್ನು ಬ್ಯಾಕ್ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಬ್ಯಾಕಿಗೆ ಬಂದು ಲಾಕ್ ಮಾಡ್ಕೊಳ್ಳಿ. ಅಥವಾ ನೀವು ಸೀರೆನ ಟರ್ನ್ ಮಾಡ್ಕೊಂಡು ಕೂಡ ಲಾಕ್ ಮಾಡ್ಬೋದು. ನಿಮಗೆ ಈ ರೀತಿ ಲಾಕ್ ಮಾಡೋಕ್ಕಾಗಲ್ಲ ಅಂದರೆ ಸೀರೆನ ಉಲ್ಟಾ ಮಾಡ್ಕೊಳ್ಳಿ, ಲಾಕ್ ಮಾಡಿ ಸೀದಾ ಮಾಡ್ಕೊಳ್ಳಿ. ಇವಾಗ ಇದ್ರೊಳಗಡೆಗೆ ನಾವು ಹಾಫ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ಜಸ್ಟ್ ಲಾಕ್ ಥರ ನಾವು ಲಾಕ್ ಮಾಡ್ತೀವಲ್ಲ ಈ ರೀತಿ ಹಾಫ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಬರಬೇಕು. ಇದರೊಳಗಡೆಗೆ ನೀವು 8 ಅಥವಾ 9 ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಜಸ್ಟ್ ಲಾಕ್ ಮಾಡೋದಷ್ಟೇ. ಇಲ್ಲಿ ನೀಡಲ್ ಮೇಲೂ ನಾನು ದಾರ ಸುತ್ಕೊಂಡು ಹಾಫ್ ಕ್ರೋಶೆಟ್ ಮಾಡ್ತೀವಲ್ಲ ಆ ರೀತಿ ಮಾಡ್ತಾ ಇಲ್ಲ, ಸುಮ್ಮನೆ ಜಸ್ಟ್ ಲಾಕ್ ಮಾಡ್ತೀವಲ್ಲ ಆ ರೀತಿ ಲಾಕ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಅಷ್ಟೇ. ನಾನು ಏನು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಂಗಿಲ್ಲ. ಈಗ ಹಾಫ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಹಾಫ್ ಕ್ರೋಶೆಟ್ ಮಾಡ್ತೀವಲ್ಲ, ಅದನ್ನು ಕೂಡ ಹಾಫ್ ಕ್ರೋಶೆಟ್ ಅಂತಾರೆ, ಇದನ್ನು ಕೂಡ ಹಾಫ್ ಕ್ರೋಶೆಟ್ ಅಂತಲೇ ಹೇಳ್ತಾರೆ. ಇವಾಗ ನೋಡಿ, ಅದರೊಳಗಡೆಗೆ ಎಣ್ಕೊಂಡಿದ್ದಾದಮೇಲೆ ಅಲ್ಲಿ ಏನು ಲಾಕ್ ಇದೆಯಲ್ಲ ಅದ್ರ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ಳಿ. ಆಲ್ರೆಡಿ ಒಮ್ಮೆ ಲಾಕ್ ಮಾಡಿದ್ದೀವಲ್ಲ ಅದ್ರ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 7 ಚೈನ್ಗಳನ್ನ ಹಾಕ್ಕೋಬೇಕು. 7 ಚೈನ್ಗಳನ್ನ ಹಾಕ್ಕೊಳ್ಳಿ. ಮತ್ತು ಸೇಮ್ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತಲ್ಲ ಅಲ್ಲಿಗೆ. ಮತ್ತು ನೀವು ಇವಾಗ ಮೊದಲನೇದು ಯು ಶೇಪಲ್ಲಿ ಲಾಕ್ ಮಾಡಿದ್ದೀರಲ್ಲ, ಸೊ ಆ ಅಂದಾಜಲ್ಲಿ ಒಂದೇ ಸಮ ಇರಬೇಕು ಎಲ್ಲದು ಆ ಆರ್ಚ್ಗಳು. ಸೊ ಆ ರೀತಿಯಲ್ಲೇ ಮಾಡ್ಕೋಬೇಕು. ನೋಡಿಕೊಂಡು ನಾವು ಕಣ್ಣಳತೆನಲ್ಲೇ ಮಾಡ್ಕೋಬೇಕು.
ಮಾಡಿದಾದ್ಮೇಲೆ ಸೇಮ್ ಮತ್ತೆ 7 ಚೈನ್ಗಳನ್ನ ಹಾಕೋಬೇಕು. ಬ್ಯಾಕ್ ಹಿಂದೆಗೆ ಲಾಕ್ ಮಾಡಬೇಕು. ಇವಾಗ ಅಲ್ಲಿ ಏನು ಸ್ಟಾರ್ಟಿಂಗ್ ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡಬೇಕು. ನಿಮಗೆ ಈ ರೀತಿ ಲಾಕ್ ಮಾಡೋದು ಕಷ್ಟ ಆಯ್ತಂದರೆ ನಾನು ಹೇಳ್ದಾಗೆ ಸೀರೆನ ಉಲ್ಟಾ ಮಾಡ್ಕೊಳ್ಳಿ, ಮಾಡಿಕೊಂಡು ಲಾಕ್ ಮಾಡಿ ಮತ್ತೆ ಸೀದಾ ಮಾಡ್ಕೊಳ್ಳಿ. ಇವಾಗ ಇದರೊಳಗಡೆಗೆ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಲಾಕ್ ಅಥವಾ 4 ಹಾಫ್ ಕ್ರೋಶೆಟ್ ಈ ರೀತಿ 4 ಬಾರಿ ಹಾಕ್ಕೋಬೇಕು. 4 ಕಂಬ ಆದಮೇಲೆ ಇವಾಗ ಮತ್ತೆ 7 ಚೈನ್ಗಳನ್ನ ಹಾಕ್ಕೋಬೇಕು. ನಾನು ಹೇಳಿದೆ ಅಲ್ವಾ 3 ಸ್ಟೆಪ್ಪು ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಮಾಡೋದು ಅಂತ. ಸೊ ಇದು ನೋಡಿ, ಇಲ್ಲಿ ನೀವು ತುಂಬಾ ಇಂಪಾರ್ಟೆಂಟು, ನೋಡ್ಕೋಬೇಕು ನೀಟಾಗಿ. ಸೊ ಇವಾಗ ನೋಡಿ, ಈಗ ನಾವು ಹಾರ್ಚ್ ಮಧ್ಯಕ್ಕೆ, ನಾವಿವಾಗ ಏನು ಮೊದಲನೇ ಹಾರ್ಚ್ ಮಾಡಿದ್ದೀವಲ್ಲ ಅದ್ರ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಂದರೆ ನೀವೇನು ಮಾಡಬೇಕಂದ್ರೆ 5ನೇ ಕಂಬದ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಸೊ ಆವಾಗ ಎರಡೂ ಕಡೆಗೂ ಈಕ್ವಲ್ ಆಗಿರುತ್ತೆ ಕಂಬಗಳು. ಸೊ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಇದರೊಳಗಡೆಗೆ ಮತ್ತೆ 9 ಕಂಬಗಳನ್ನ ಮಾಡ್ಕೊಳ್ಳಿ. 9 ಹಾಫ್ ಕ್ರೋಶೆಟ್. ಫಸ್ಟ್ ಸ್ಟೆಪ್ಪು ನಾವು 2ನೇ ಹಾರ್ಚು ಅರ್ಧ ಮಾತ್ರ ಮಾಡ್ಕೊಳ್ತೀವಿ. ಅರ್ಧ ಮಾಡ್ಕೊಂಡ್ಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ಹೋಗಿದ್ದೀವಿ ನೋಡಿ, ಇದು ಕಂಪ್ಲೀಟ್ ಆಗುತ್ತೆ ನಮಗೆ. ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ 9 ಕಂಬಗಳನ್ನ ಹಾಕ್ಕೊಂಡಿದ್ದಾದಮೇಲೆ ನಾವಿವಾಗೇನು ಹಾಫ್ ನಿಲ್ಲಿಸಿದ್ದೀವಲ್ವಾ, ಆರ್ಚು ಅರ್ಧಕ್ಕೆ ನಿಲ್ಲಿಸಿದ್ದೀವಲ್ಲ, ಆ ಆರ್ಚನ್ನ ಕಂಪ್ಲೀಟ್ ಮಾಡಬೇಕು. ಇವಾಗ ನೋಡಿ, ಈಗ ಈ ರೀತಿ ಆ ಆರ್ಚ್ ಏನು ಅಲ್ಲಿಗೆ ಬರುತ್ತೆ ಅಲ್ವಾ, ನಾವು ಎಣ್ದುಕೊಂಡಿದ್ದೀವಲ್ಲ, ಎಣ್ಕೊಂಡಿರೋ ಎಡ್ಜಿಗೆ ಬಂದು ಸ್ಟಾಪ್ ಆಯ್ತಲ್ವ. ಇವಾಗ ಇನ್ನು ಅರ್ಧ ಇದೆಯಲ್ಲ ಅದರೊಳಗಡೆಗೆ ಮಿಕ್ಕಿರೋ ಕಂಬಗಳನ್ನ ಹಾಕಬೇಕು. 5 ಕಂಬಗಳನ್ನ ಮಾಡ್ಕೊಳ್ಳಿ ಅದರೊಳಗಡೆಗೆ. ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು ನಾವು. ಸೊ ಇದೇ ರೀತಿ ನಾವು 3 ಸ್ಟೆಪ್ಸ್ನು ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ನಿಮಗೆ ನೀಟಾಗಿ ನೋಡಿಕೊಂಡ್ರೆ ಅರ್ಥ ಆಗುತ್ತೆ, ಕನ್ಫ್ಯೂಷನ್ ಅನ್ನಿಸ್ಬೋದು. 3 ಸ್ಟೆಪ್ನು ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಅನ್ನಿಸ್ಬೋದು. ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಇವಾಗ ಲಾಕ್ ಪಕ್ಕ ಒಂದು ಲಾಕ್ನ ಮಾಡ್ಕೊಂಬಿಡಿ. ಸೇಮ್ ಮತ್ತೆ ಇವಾಗ 7 ಚೈನ್ಗಳನ್ನ ಹಾಕ್ಕೋಬೇಕು. 7 ಚೈನ್ಗಳನ್ನ ಹಾಕ್ಕೊಂಡು ಅದು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಇವಾಗ 2 ಆರ್ಚ್ ಏನು ಲಾಕ್ ಮಾಡಿದ್ದೀರಲ್ಲ ಅದೇ ಅಂದಾಜಲ್ಲಿ ಅದೇ ಅಳತೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 7 ಚೈನ್ಗಳನ್ನ ಹಾಕ್ಕೊಳ್ಳಿ. 7 ಚೈನ್ಗಳನ್ನ ಹಾಕಿಬಿಟ್ಟು ವಾಪಸ್ಸು ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಟ್ಟು ಇವಾಗ ಇದಕ್ಕೆ 4 ಕಂಬಗಳನ್ನ ಮಾಡಬೇಕು. ಆ 7 ಚೈನ್ಗಳು ಏನಿದೆ ಎರಡೂ ಸೇರಿಸ್ಕೊಂಡು 4 ಕಂಬಗಳನ್ನ ಮಾಡ್ಕೋಬೇಕು. ಅರ್ಧ ಮಾತ್ರ ಮಾಡಬೇಕು. ಇವಾಗ 4 ಕಂಬಗಳು. 4 ಕಂಬ ಆದಮೇಲೆ ಮತ್ತೆ 7 ಚೈನ್ಗಳು. ನೋಡಿ ಇವಾಗ ಅರ್ಧ ಆಯಿತು. ಇವಾಗ 7 ಚೈನ್ಗಳು. 7 ಚೈನ್ಗಳು ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಚೈನ್ ಹಾಕ್ಕೊಂಡಾಗ 7 ಚೈನ್ ಹಾಕಿಬಿಟ್ಟು ನೀವಿವಾಗ ಹಿಂದೆಗೆ ಲಾಕ್ ಮಾಡಬೇಕಲ್ವಾ. ಇವಾಗ ಅಲ್ಲಿ ನೀವು ಏನು ಆರ್ಚ್ ಮಾಡಿದ್ದೀರಾ ಅಲ್ಲಿ ನಿಮಗೆ ಒಂದು ಹೋಲ್ ಕಾಣುತ್ತೆ ಪುಟ್ಟದಾಗಿ, ಅದೇ ಸೇಮ್ ಪಾಯಿಂಟಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೀವು ಬೇಕಾದರೆ ಈ ಥರ ಹಿಂದೆಗೆ ಲಾಕ್ ಮಾಡೋದು ಕಷ್ಟ ಆಯಿತು ಅಂದರೆ ನಾನು ಆಗಲೇ ಹೇಳ್ದಾಗೆ ಸೀರೆನ ಉಲ್ಟಾ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಬೋದು. ಆವಾಗ ನಿಮಗೆ ನೀಟಾಗಿ ಲಾಕ್ ಮಾಡೋದಕ್ಕೂ ಗೊತ್ತಾಗುತ್ತೆ. ಇವಾಗ ಮತ್ತೆ ಈಗ 7 ಚೈನ್ ಗ್ಯಾಪ್ ಒಳಗಡೆಗೆ 4 ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ ನಾವು ಕಂಪ್ಲೀಟ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಈಗ 3rd ಸ್ಟೆಪ್ಪಿಗೆ ಹೋಗ್ಬೇಕಲ್ವಾ ನಾವು. ಹಾಗಾಗಿ 2nd ಸ್ಟೆಪ್ಪಿಂದ 3rd ಸ್ಟೆಪ್ಪಿಗೆ ಹೋಗಬೇಕು. 2nd ಸ್ಟೆಪ್ಪಲ್ಲಿ ಫಸ್ಟ್ ಆರ್ಚ್ ಮಾತ್ರ ಕಂಪ್ಲೀಟ್ ಮಾಡಿಕೊಂಡು ಕೆಳಗಡೆಗೆ ಬಂದ್ವಿ. ಬಟ್ ಇವಾಗ 2ನೇ ಆರ್ಚ್ ಮಾಡುವಾಗ 3rd ಸ್ಟೆಪ್ಪಿಗೆ ಹೋಗಬೇಕು. 4 ಕಂಬಗಳನ್ನ ಮಾತ್ರ ಮಾಡ್ಕೊಳ್ಳಿ. ಅದಾದಮೇಲೆ 7 ಚೈನ್ಗಳನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಹಿಂದಿನ ಆರ್ಚ್ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. ಅಂದರೆ 5ನೇ ಕಂಬದ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳಿ.
5ನೇ ಕಂಬದ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳಿ. ಕಂಬದ ಮೇಲ್ಗಡೆಗೆ ಲಾಕ್ ಮಾಡಿ, ಲಾಕ್ ಮಾಡಿದ್ಮೇಲೆ ಸೇಮು ನಾವು ಮತ್ತೆ ನೋಡಿ ಈ ಥರ ಸ್ವಲ್ಪ ಟಫ್ ಅನಿಸುತ್ತೆ ಲಾಕ್ ಮಾಡುವಾಗ. ಆ ಥರ ಅನ್ನಿಸ್ದಾಗ ಸೀರೆನ ಉಲ್ಟಾ ಮಾಡ್ಕೊಬಿಡಿ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸೀರೆನ ಉಲ್ಟಾ ಮಾಡೋಕ್ಕೆ ಹೋಗಲಿಲ್ಲ, ಹಾಗೇ ಟ್ರೈ ಮಾಡಿ ಲಾಕ್ ಮಾಡಿದೆ. ಅಕಸ್ಮಾತ್ ನಿಮಗೆ ಆ ಥರ ಲಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಸೀರೆನ ಉಲ್ಟಾ ಮಾಡ್ಕೊಂಬಿಟ್ಟು ಲಾಕ್ ಮಾಡಿ ಸೀದಾ ಮಾಡ್ಕೊಂಬಿಡಿ, ಬೆಟರು. ಸೊ ಇವಾಗ ನಾವಿಲ್ಲಿ ಲಾಸ್ಟ್ ಆರ್ಚ್ ಇದು, ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಮಧ್ಯಕ್ಕೆ. ನೀವು ಬೇಕಾದರೆ ಎರಡು ಕಡೆಗೂ 5 ಕಂಬಗಳನ್ನ ಮಾಡಿಕೊಂಡು ಕೂಡ ಮಾಡ್ಬೋದು. ಇಲ್ಲಾಂದರೆ ನಾನು 4 ಕಂಬ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ಈ ಕಡೆಗೆ 5 ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ನಮಗೇನದು ಏಕೆಂದರೆ ಲೆಫ್ಟಲ್ಲಿ ಒಂದು ಕಂಬ ಎಕ್ಸ್ಟ್ರಾ ಇದ್ರೂ ನಿಮಗೇನು ಜಾಸ್ತಿ ಇದೆ ಅಂತ ಅನಿಸೋದಿಲ್ಲ, ಬ್ಯಾಲೆನ್ಸಿಂಗ್ ಆಗುತ್ತೆ. ಅದಕ್ಕೋಸ್ಕರ 4 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಲೆಫ್ಟ್ ಸೈಡ್ ಆರ್ಚ್ ಕಂಪ್ಲೀಷನ್ಗೆ 5 ಕಂಬಗಳನ್ನ ಮಾಡಿದೆ. 5 ಆದಮೇಲೆ ನೋಡಿ ಇವಾಗ ಸೆಕೆಂಡ್ ಸ್ಟೆಪ್ಪಿಗೆ ಬರಬೇಕು. ಸೆಕೆಂಡ್ ಸ್ಟೆಪ್ ಅರ್ಧ ನಿಲ್ಲಿಸಿದ್ದೀವಲ್ಲ, ಅಲ್ಲಿಗೆ ಮತ್ತೆ 5 ಕಂಬಗಳನ್ನ ಮಾಡಿ. ಅಲ್ಲಿಗೆ ಮತ್ತೆ 5 ರೈಟ್ ಸೈಡಲ್ಲಿ ನಿಮಗೆಲ್ಲ 4 ಕಂಬ ಬಂದಿದೆ ಅಲ್ಲ. ಸೊ ಇವಾಗ ಲೆಫ್ಟು 5 ಕಂಬ ಬರುತ್ತೆ. 5 ಕಂಬ ಆದಮೇಲೆ ಮತ್ತೆ ಇವಾಗ ಲಾಸ್ಟ್ ಸ್ಟೆಪ್ಪಿಗೆ ಬರಬೇಕು. ಅಂದರೆ ಫಸ್ಟ್ ಸ್ಟೆಪ್ಪು ಬೇಸ್ ಲೈನ್, ಇಲ್ಲಿ ಕೆಳಗಡೆಗೆ ಇಳಿಬೇಕು. ಮತ್ತೆ ಇವಾಗ ನಾವು ಇಲ್ಲೂ ಕೂಡ 5 ಕಂಬಗಳನ್ನ ಮಾಡ್ಕೋಬೇಕು. ಒಂದೇ ಸ್ಟೆಪ್ಪಲ್ಲಿ 3 ಸ್ಟೆಪ್ನ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ತುಂಬಾ ಸ್ಟಿಫಾಗಿ ನೀಟಾಗಿ ನಿಂತ್ಕೊಳ್ಳುತ್ತೆ ಮಾತ್ರ. ನೋಡಿ 5 ಕಂಬ ಆದಮೇಲೆ ಈಗ ಅಲ್ಲಿ ಏನು ಲಾಕ್ ಇದೆ ಅದ್ರ ಪಕ್ಕ ಒಂದು ಲಾಕ್ನ ಮಾಡಿಬಿಡಿ. ಲಾಕ್ನ ಮಾಡಿಬಿಟ್ಟು ಇಲ್ಲಿ 5 ಚೈನ್ ಗ್ಯಾಪು, 5 ಅಥವಾ 4 ಚೈನ್ ಗ್ಯಾಪು ಕುಚ್ಚು ಕಟ್ಕೊಳ್ಳೋದಕ್ಕೆ. ನೀವು 5 ಚೈನ್ ಗ್ಯಾಪ್ ಹಾಕಿದ್ರೇ ಬೆಟರು. 5 ಚೈನ್ ಹಾಕ್ಕೊಂಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಡಿ. 2 ಬಾರಿ ಲಾಕ್ ಮಾಡ್ಕೊಂಬಿಡಿ. 2 ಬಾರಿ ಲಾಕ್ ಮಾಡಿಬಿಡಿ. ಸೊ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಆರ್ಚ್ ನೋಡಿ ಎಷ್ಟು ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಗೊತ್ತಾ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತೂ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಗೊಂಚಲು ಥರ, ದ್ರಾಕ್ಷಿ ಗೊಂಚಲು ಥರ ನೀಟಾಗಿ ಚೆನ್ನಾಗಿ ಬಂದಿದೆ. ಅದರಲ್ಲೂ ಸ್ಯಾರಿ ಕಲರ್ ಕಾಂಬಿನೇಷನ್ಸ್ ಚೆನ್ನಾಗಿದ್ದಾಗಂತೂ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ಪ್ಲೇನ್ ಆಗಿದ್ದಾಗಂತೂ ಇನ್ನೂ ಹೈಲೈಟಾಗಿ ಕಾಣುತ್ತೆ. ಸೊ ನೋಡಿ ಈ ಡಿಸೈನು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನಗದು ಕ್ಯಾಮ್ರಾ ಪ್ರಾಬ್ಲಮ್ ಆಯಿತು, ಹಾಗಾಗಿ ಸ್ವಲ್ಪ ಹೆಣದ ಮೇಲೆ ನಿಮಗೆ ತೋರಿಸ್ದೆ. ಸೊ ನಿಮಗೆ ಆರ್ಚು ಕಾಣಿಸ್ತಾ ಇತ್ತು ಮೊದಲೇ ಅಲ್ವಾ. ಸೊ ಗೊತ್ತಾಗಿರುತ್ತೆ, ಐಡಿಯಾ ಬಂದಿರುತ್ತೆ ಯಾವ ಥರ ಅಂತ. ಇವಾಗ ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಸೊ ನಾನು ಆ್ಯಸ್ ಯೂಶ್ವಲ್ 167 ದಾರ ತಗೊಳ್ತೀನಲ್ಲ, ಆ ರೀತಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಬಟ್ ನಾನಿಲ್ಲಿ ನಾರ್ಮಲಾಗಿ ಕುಚ್ಚನ್ನ ಕಟ್ಕೊಂಡಿಲ್ಲ, ಹಾಗಾಗಿ ನಾನು ಕುಚ್ಚು ಹೇಗೆ ಕಟ್ಟೋದು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಏಕೆಂದರೆ ಆರ್ಚ್ಗಳು ನಮಗೆ ಉದ್ದ ಇರೋದ್ರಿಂದ ನಾರ್ಮಲಾಗಿ ಕುಚ್ಚು ನಾವು ಅಷ್ಟುದ್ದಕ್ಕೆ ಕಟ್ಕೊಂಡ್ರೆ ಫೋಲ್ಡ್ ಆಗಿಬಿಡುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಕುಚ್ಚು ಮಧ್ಯಕ್ಕೆ ಒಂದು ಬೀಡನ್ನ ಯೂಸ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಟುತ್ತೀವಲ್ಲ, ಆ ರೀತಿ ಕುಚ್ಚನ್ನ ಕಟ್ತಾ ಇದ್ದೀನಿ. ಸೊ ಹಾಗಾಗಿ ನೋಡಿ ಸ್ವಲ್ಪ ಉದ್ದನೇ ಕುಚ್ಚು ತಗೊಳ್ಳಿ. ಆರ್ಚ್ ಲೆಂತಿಗೆ ಬರಬೇಕು ನಮಗೆ ಕುಚ್ಚು, ಹಾಗಾಗಿ ಸ್ವಲ್ಪ ಉದ್ದಕ್ಕೆ ಕುಚ್ಚನ್ನ ಬಿಟ್ಕೋಬೇಕು. ಬಿಟ್ಕೊಂಡು ನಾರ್ಮಲ್ ಜರಿ ದಾರದಲ್ಲಿ, ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರ ಹಾಕ್ಕೊಂಡಿದ್ದೀನಿ ನೋಡಿ. ಕುಚ್ಚು ಹಿಂಭಾಗದಿಂದ ನೀಡಲ್ನ ಮೇಲಕ್ಕೆ ಎತ್ಕೊಳ್ಳಿ. ಆಮೇಲೆ ಗೊತ್ತಲ್ಲ, ನೀಟಾಗಿ 1-2 ರೌಂಡು ಸುತ್ತಕೊಂಡು 1-2 ಸರ್ಗುಂಟಿಗೆಗಳನ್ನ ಹಾಕ್ಕೊಂಡು ಕುಚ್ಚನ್ನ ಕಟ್ಕೊಂಡ್ಬಿಡೋಣ. ಕಟ್ಕೊಂಡು ನಾವು ಆ ಜರಿದಾರನ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ನೆಕ್ಸ್ಟು ಮತ್ತೆ ಮಧ್ಯಕ್ಕೊಂದು ಬೀಡನ್ನ ಆ್ಯಡ್ ಮಾಡಿ ಕುಚ್ಚನ್ನ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ನೀಟಾಗಿ ಟೈಟ್ ಮಾಡ್ಕೊಳ್ಳಿ. 1-2 ಗಂಟೆ ಆದಮೇಲೆ ನೋಡಿ ಇವಾಗ ಒಂದು ಮೀಡಿಯಮ್ ಸೈಜ್ದು ಬೀಡನ್ನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಈ ಥರ ಮೀಡಿಯಮ್ ಸೈಜ್ದು ಬೀಡು. ಕುಚ್ಚನ್ನ ನೋಡಿ ಅರ್ಧ ಭಾಗ ಕೆಳಗಡೆದಿರುತ್ತೆ, ಮೇಲ್ಗಡೆ ಅರ್ಧ ಭಾಗ ಇರುತ್ತಲ್ಲ, ಈ ರೀತಿ ಅರ್ಧ ಭಾಗ ಮಾಡ್ಕೊಳ್ಳಿ. ಮಾಡಿಕೊಂಡು ಆ ಮಧ್ಯಕ್ಕೆ ಈ ಬೀಡನ್ನ ಕೂರಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಮಧ್ಯಕ್ಕೆ ಕೂರಿಸ್ಕೊಂಡು ಆಮೇಲೆ ಏನು ಥ್ರೆಡ್ ಇರುತ್ತೆ ಅಲ್ಲ, ಆ ಥ್ರೆಡ್ಡನ್ನು ಆ ಬೀಡ್ ಕವರ್ ಆಗೋ ಥರ ಕವರಿಂಗ್ ಮಾಡ್ಕೋಬೇಕು. ಈ ರೀತಿ ಕವರಿಂಗ್ ಮಾಡ್ಕೊಳ್ಳಿ. ಆಮೇಲೆ ನಾನು ಆಗಲೇ ಹೇಳಿದಾಗೆ ಜರಿ ದಾರನ ಕಟ್ ಮಾಡ್ಕೊಂಡಿಲ್ಲ, ಹಾಗೇನೆ ನೋಡಿ ಕಂಟಿನ್ಯೂ ಮಾಡಬೇಕು. ಮತ್ತು ಆ ಬೀಡ್ ಕೆಳಗಡೆಗೆ ನಾವು ಗಂಟು ಹಾಕ್ಕೊಳ್ಬೇಕು.
ಸೊ ಹಿಂದೆಯಿಂದನೇ ಸೂಜಿನ ಮೇಲಕ್ಕೆ ಎತ್ಕೊಂಡು ನಾರ್ಮಲಾಗಿ ಫಸ್ಟಿಗೆ ಹೀಗೆ ನಾವು ಕಟ್ಕೊಂಡ್ವಿ ಅಲ್ಲ ಅದೇ ರೀತಿ ಒಂದು 2 ಸರಗುಂಟಿಗೆಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡಿ. ಸೊ ಈ ರೀತಿ ಕಟ್ಕೊಳ್ಳೋದ್ರಿಂದ ನಿಮಗೆ ಕುಚ್ಚು ಫೋಲ್ಡ್ ಆಗೋಲ್ಲ ಅಷ್ಟು ಸುಲಭವಾಗಿ ಅಲ್ವಾ. ಮಧ್ಯದಲ್ಲಿ ಬೀಡನ್ನ ಆ್ಯಡ್ ಮಾಡೋದ್ರಿಂದ ಲೆಂತು ಕೂಡ ಬರುತ್ತೆ ಮತ್ತು ಕುಚ್ಚು ಕೂಡ ಕಡಿಮೆ, ನಾವು ಕೆಳಗಡೆ ಬಿಡೋದ್ರಿಂದ ಗುಚ್ಚು ಕಡಿಮೆ ಇರುತ್ತೆ. ಮತ್ತು ನೋಡಿ ನೀಡಲ್ನ ಅದೇನು ಗಂಟು ಹಾಕ್ಕೊಂಡಿರ್ತೀವಲ್ಲ ಜರಿ ದಾರ ಅದರೊಳಗಡೆಯಿಂದ ಕೆಳಗಡೆಗೆ ಎತ್ಕೊಳ್ಳಿ. ಹಿಂದೆಯಿಂದ ಕೆಳಗಡೆಗೆ ಎತ್ಕೊಂಡ್ಬಿಟ್ಟು ಆ ನಂತರ ಕುಚ್ಚನ್ನು ಕಟ್ ನಾವು ಈ ರೀತಿ ಸೂಜಿನ ಜರಿದೊಳಗಡೆಗೆ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಜರಿ ದಾರ ಕೂಡ ನಿಮಗೆ ಬಿಚ್ಚೋಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಆರ್ಚ್ ಲೆಂತಿಗೆ ಕುಚ್ಚುಗಳನ್ನ ಕಟ್ಕೋಬೇಕು ಈ ರೀತಿ. ಸೊ ಈ ಡಿಸೈನ್ಗೆ ಈ ರೀತಿ ಕುಚ್ಚು ಕಟ್ಕೊಳ್ಳೋದು ಕೂಡ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಆರ್ಚ್ಗಳು ಲೆಂತ್ ಇದ್ದಾಗ ಈ ರೀತಿಯಾದಂಥ ಕುಚ್ಚುಗಳನ್ನ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ನಾನು ಎಲ್ಲ ಕುಚ್ಚುಗಳನ್ನೂ ಕಟ್ಕೊಂಡ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದು. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು, ತುಂಬಾ ಇಷ್ಟ ಆಯಿತು ನನಗಂತೂ. ನಿಮಗೂ ಕೂಡ ಈ ಡಿಸೈನು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಡಿಸೈನ್ ಹೇಗಿತ್ತು ಅಂತ. ಹಾಗೆಯೇ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡೋವಂಥ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.